ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಯಾವ ವಿಷಯ ಕುರಿತಂತೆ ಮಾತಾಡೋಕೆ ಬರ್ತಾ ಇದ್ದೀನಿಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಕೃಷಿ ಇಲಾಖೆಯಲ್ಲಿ ಏನು ನಗದು ಅಂದ್ರೆ ನೇರ DBT ಮುಖಾಂತರ ಜಮಾ ಆಗ್ತಕ್ಕಂಥ ಅಮೌಂಟ್ ಅಂದ್ರೆ PM ಕಿಸಾನ್ ಆಗಿರ್ಬೋದು, ಬೆಳೆ ಪರಿಹಾರ ಆಗಿರ್ಬೋದು, ಸರ್ಕಾರದ ಇಂದ ಬರ್ತಕ್ಕಂಥ ಏನು DBT ಅಮೌಂಟ್ ಏನಿದೆ ಅವು ಸ್ಟಾಪ್ ಆಗ್ತಾ ಇದಾವೆ ಮತ್ತು ಅವು ನಿಂತ್ಕೊಂಡಿದ್ದಾವೆ ಎಷ್ಟೋ ಜನರು. ಅದಕ್ಕೋಸ್ಕರ ಅದನ್ನ ಯಾವ ರೀತಿ ಮಾಡ್ಬೇಕು, ಏನ್ ಮಾಡಿದ್ದಾರೆ, ಒಂದು KYC ಅಂತ ಇದೆ, ಮತ್ತೆ ಒಂದು ಫಾರ್ಮರ್ ಕನ್ಫರ್ಮೇಶನ್ ಅಂತ ಒಂದಿದೆ, ಒಂದು PDS ಪೆಂಡಿಂಗ್ ಅಂತ ಬರ್ತಿದೆ. ಇವಕ್ಕೆಲ್ಲ ಜನ ಏನ್ ಮಾಡ್ಬೇಕು ಮತ್ತೆ ಅದನ್ನ ಮಾಡಿಸೋದು ಹೇಗೆ ಅಂತಕ್ಕಂಥದ್ದು ಕುರಿತಂತೆ ಇವತ್ತು ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನೀವು ಲಾಸ್ಟ್ ವರೆಗೆ ನೋಡಿದ್ರೆ ಈ ಒಂದು ವಿಡಿಯೋ ಅರ್ಥ ಆಗುತ್ತೆ. ಮತ್ತೆ ಈಗ ನಾನು ಹೇಳ್ತಾ ಇರೋದನ್ನ ಅದನ್ನ ಎಲ್ಲಿ ಮಾಡಿಸ್ಬೇಕು, ಏನ್ ಮಾಡ್ಬೇಕು ಅಂತ ನೀವು ಎಲ್ಲ ಲಾಸ್ಟ್ ಈ ವಿಡಿಯೋ ಆಗೋವರೆಗೂ ಲಾಸ್ಟ್ ವರೆಗೂ ನೀವು ನೋಡಿ ಈಗ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ನಾನೇನು ಈಗ ಆಲ್ರೆಡಿ ಹೇಳಿದ್ನಲ್ಲ, ಅದನ್ನೇ KYC ಮತ್ತು ಫಾರ್ಮರ್ ಕನ್ಸೆಂಟ್ ಅಂತ ಒಂದು ಆ್ಯಪ್ ಬಿಟ್ಟಿದ್ದಾರೆ. ಅಂದರೆ ಅದಂದ್ರೆ ಏನಪ್ಪಾ ಅಂತಂದ್ರೆ ರೈತ ಒಪ್ಪಿಗೆ ಅಂತ ಹೇಳಿಕೆ ಬಿಟ್ಟಿದ್ದಾರೆ. ಅದನ್ನ ನಾವು ಇವತ್ತು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಏನು ಫ್ರೂಟ್ಸ್ ತಂತ್ರಾಂಶದಲ್ಲಿ KYC ಮತ್ತು ರೈತರ ಒಪ್ಪಿಗೆ ಅಂದ್ರೆ ಫಾರ್ಮರ್ ಕನ್ಸ್ಟೆಂಟ್ ಅಂತಂದ್ರೆ ರೈತರಿಂದ ಒಪ್ಪಿಗೆ ಅಂತಕ್ಕಂಥದ್ದು ಒಂದು ಅಪ್ಡೇಟೆಡ್ ಮೋಡಿಫಿಕೇಶನ್ ನಲ್ಲಿ ಇದು ಬಿಟ್ಟಿದ್ದಾರೆ. ಇದನ್ನ ಎಲ್ಲಾ ರೈತ ಬಂಧುವರು ಮಾಡಿಸ್ಬೇಕು. ಇದು ಯಾವ ರೀತಿ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನ ನಾನು ಈಗ ಹೇಳೋದಕ್ಕೆ ಹೊಂಟಿದ್ದೀನಿ. KYC ಮೇಲೆ ನಾವು ಟಚ್ ಮಾಡಿದ ಅಂದ್ರೆ ಓಪನ್ ಮಾಡಿದ್ಮೇಲೆ ಅದು ಇಲ್ಲಿ ಕೇಳುತ್ತೆ, ಇಲಾಖೆ ಬಂದ್ಬಿಡುತ್ತೆ. ಇಲಾಖೆ ಅದ್ರಾಗ ಫ್ರೂಟ್ಸ್ ಅಂತಂದೇಳಿ ಬರುತ್ತೆ. ಉದ್ದೇಶ KYC ಫಾರ್ ಫಾರ್ಮರ್ಸ್ ಅಂತಂದು ಬರುತ್ತೆ. ಅಲ್ಲಿ ಆತರ ಕೆಳಗಡೆ ಕೇಳಿದೆ ನೋಡಿ, ಇಲ್ಲಿ ಆಧಾರ್ ಕಾರ್ಡ್ ಅನ್ನ ಟೈಪ್ ಮಾಡಬೇಕು. ಅಲ್ಲಿ ಏನಿಲ್ಲಿದೆ, ಇಲ್ಲಿ ಆಧಾರ್ ಕಾರ್ಡ್ ನ ಟೈಪ್ ಮಾಡಬೇಕು. ಇಲ್ಲಿ ಕೆಳಗಡೆ ಅದು ಇನ್ಸ್ಟ್ರಕ್ಷನ್ ಕೊಟ್ಟಿರುತ್ತೆ ಯಾವಕ್ಕೆ ಏನು ಅಂತ. ನನ್ನ ಆಧಾರ್ ಮಾಹಿತಿಯನ್ನ ಹಾಗೂ ಇತರೆ ಮಾಹಿತಿಯನ್ನ UIDAI ನೊಂದಿಗೆ KYC ಅಥವಾ ಹೌದು ಇಲ್ಲ ದೃಢೀಕರಣಕ್ಕೆ ಸರ್ಕಾರ ಬಳಸಲು ನನ್ನ ಒಪ್ಪಿಗೆ ಇದೆ. ಇಲಾಖೆಯ ನನ್ನ ವಿವರವನ್ನ ದತ್ತಾಂಶದಲ್ಲಿ ನಮೂದನೆ ಸೀಡಿಂಗ್ ಮಾಡಲು ಹಾಗೂ DBT ಮೂಲಕ ಹಣ ಸಂದಾಯ ಮಾಡಲು ಮತ್ತು ಸರ್ಕಾರದ ವಿವಿಧ ಇಲಾಖೆಯ ಕಲ್ಯಾಣ ಯೋಜನೆಗಳಿಗೆ ಬಳಸಲು ನನ್ನ ಸಹಮತಿ ಇದೆ. ಅಂದ್ರೆ ಇಲ್ಲಿ ಇಲಾಖೆಯಿಂದ ಬರ್ತಕ್ಕಂಥ ಕಾರ್ಯಕ್ರಮಗಳು ಏನದಾವ ಇದನ್ನ ಮಾಡೋದಕ್ಕೆ KYC ಅಂತಕ್ಕಂಥದ್ದು ಅಪ್ಡೇಟ್. ಅಂದ್ರೆ KYC ಅಂದ್ರೆ 6 ತಿಂಗಳು, ವರ್ಷ ಫಾರ್ಮರ್ ಇರ್ತಾರೆ, ಇರಲ್ಲ, ಮತ್ತೆ ಹೊಲ ಚೇಂಜ್ ಆಗಿರುತ್ತೆ, ಅವ್ರ ಹೆಸರಲ್ಲಿ ಇರಲ್ಲ, ಈ ತರ ಏನ್ ಸಮಸ್ಯೆಗಳು ಇರ್ತಾವಲ್ಲ ಅವರು ಅದಕ್ಕೋಸ್ಕರ 1 ವರ್ಷ, 2 ವರ್ಷ, 3 ವರ್ಷಕ್ಕೊಮ್ಮೆ KYC ಅಂತಕ್ಕಂಥದನ್ನ ಬಿಡ್ತಾ ಇರ್ತಾರೆ. ಅಪ್ಡೇಟ್ ಅಂತ ಕರಿತೀವಿ ಅದನ್ನ. ಅಲ್ಲಿ ಏನು ಅಂತಂದ್ರೆ ಆಧಾರ್ ಕಾರ್ಡ್ ಹಾಕಿ ಇಲ್ಲಿ ಏನು ಈ ಬಟನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ OTP ಜನರೇಟ್ ಆಗುತ್ತೆ. OTP ನ ಹಾಕ್ಬೇಕು. ಹಾಕಿದ್ರೆ ಅದು ಟೈಮಿಂಗ್ ಕೊಡುತ್ತೆ. ಅಷ್ಟರೊಳಗೆ ನಿಮಗೆ OTP ಬರುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಯಾವ ನಂಬರ್ ಲಿಂಕ್ ಇದೆ ಅದು ಬರುತ್ತೆ. ಬಂದ್ಮೇಲೆ ನೀವು OTP ಹಾಕಿದ ಘಟನೆ ಈ ತರ ಡೀಟೇಲ್ಸ್ ಅಪ್ಡೇಟ್ ಆಧಾರ್ KYC ಡೀಟೇಲ್ಸ್ ಅಂತ ಇಲ್ಲಿ ಏನು ಮೇಲ್ಗಡೆ ನೋಡ್ಬೋದು, ನೀವು ನೋಡ್ಬೋದು ಮೇಲ್ಗಡೆ ಬರುತ್ತೆ. ಅಪ್ಡೇಟ್ ಆಧಾರ್ KYC ಅಂತ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ತೋರಿಸಿದೆ, ಅವ್ರ FID ಬರುತ್ತೆ, ಅವ್ರ ಹೆಸರು ಬರುತ್ತೆ, ಅದೇ ತರ ಅವ್ರದ್ದು ಹೆಸರು ಬರುತ್ತೆ, ಅಂದ್ರೆ ಡೇಟ್ ಆಫ್ ಬರ್ತ್ ಬರುತ್ತೆ, ಜೆಂಡರ್ ಅಂದ್ರೆ ಅವ್ರ ಗಂಡು ಮಕ್ಕಳ ಹೆಣ್ಮಕ್ಳು ಅಂತ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಅವರು ಕನ್ಸರ್ನ್ ಅಂದ್ರೆ ಯಾರು ಇರ್ತಾರ, ಗಂಡ ಅಥವಾ ತಂದೆ ಇದ್ರೆ ತಂದೆ ಇದು ಬರುತ್ತೆ. ಇಲ್ಲಿ ರೆಸಿಡೆನ್ಷಿಯಲ್ ಐಡಿ ಅಂದ್ರೆ ನಿಮ್ದು ಎಲ್ಲಿ ಆಧಾರದಾಗ ಡೀಟೇಲ್ಸ್ ಕೊಟ್ಟಿರ್ತಾರಲ್ಲ, ನೀವು ಎಲ್ಲಿ ಇರ್ತೀರಿ ಏನಂತ ಆ ಐಡಿಯಾ ಬರುತ್ತೆ. ಅದೇ ತರ ನಿಮ್ಮ ಒಂದು ಆಧಾರದಲ್ಲಿ ಏನ್ ಫೋಟೋ ಅಪ್ಡೇಟ್ ಮಾಡಿರ್ತೀರಿ ಅದು ಇಲ್ಲಿ ಬರುತ್ತೆ. ಅದು ಏನಾಗುತ್ತೆ, ನಿಮ್ಮ ಪಾಣಿಗಳಿಗೆ ಜೋಡಣೆ ಆಗುತ್ತೆ, ಖಾತ್ರಿ ಆಗುತ್ತೆ. ಅದಕ್ಕೋಸ್ಕರ KYC ನ ಮಾಡ್ಬೇಕು. ಇದು ಈಗ KYC ಮಾಡ್ತಕ್ಕಂಥದ್ದು. ನಾನು ಇನ್ನೊಂದು ರೈತರ ಒಪ್ಪಿಗೆ ಅಥವಾ ಫಾರ್ಮರ್ ಕನ್ಸ್ಟ್ರಕ್ಷನ್ ಅಂತ ಏನ್ ಹೇಳಿದೆ, ರೈತರ ಒಪ್ಪಿಗೆ ಏನ್ ಹೇಳಿದೆ ಅದು ಯಾವ ರೀತಿ ಮಾಡ್ಬೇಕು ಅಂದ್ರೆ, ಇದು ಆದ್ಮೇಲೆ ಅದು ಆ ಒಂದು ಫಾರ್ಮೆಟ್ ನಲ್ಲಿ ನೀವು ಅದನ್ನ ಬಟನ್ ನ ಟಚ್ ಮಾಡಿದಾಗ ನಿಮಗೆ ಅದು ಓಪನ್ ಆಗುತ್ತೆ. ಅದು ಯಾವ ರೀತಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಅಪ್ಡೇಟ್ ಫಾರ್ಮರ್ ಕನ್ಸ್ಟ್ರಕ್ಷನ್ ಅಂತ ಏನೈತಲ್ಲ
ಅಂದ್ರೆ ಒಪ್ಪಿಗೆ ಏನೈತಲ್ಲ ಅದನ್ನ ನೀವು ಇಲ್ಲಿ ಇದು ಮಾಡಿದ ತಕ್ಷಣ ಇಲ್ಲಿ FID ನಂಬರನ್ನ ಹಾಕ್ಬೇಕು. ಹಾಕಿದ್ಮೇಲೆ ಈ ತರ ಒಂದು ಶೀಟ್ ಓಪನ್ ಆಗುತ್ತೆ. ಇಲ್ಲಿ ಫಾರ್ಮರ್ದು FID ಇರ್ತೈತಿ. ಇಲ್ಲಿ ಈ ಕಡೆ ನೇಮ್ ಇರ್ತೈತಿ. ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದೇನೆ ರೈತರ ಸಹಮತಿ ಪತ್ರ ಅಂತಂದೇಳಿ. ಇಲ್ಲಿ ಆಧಾರ್ ಕಾಯ್ದೆ ಪ್ರಕಾರ ಏನ್ ಸೆಕ್ಷನ್ ಇದೆ, ಅದು ಯಾವಕ್ಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಅನ್ನ ನಿಮ್ಗೆ ಅಲ್ಲಿ ಕೊಟ್ಟಿರ್ತಾನೆ. ನಾನು ಡ್ಯಾಶ್ ಗಂಡ ಅಥವಾ ಹೆಸರು ಇಲಾಖೆಯ ವಲಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮಟ್ಟದ ಫ್ರೂಟ್ಸ್ ರೈತ ನೋಂದಣಿ ವ್ಯವಸ್ಥೆಯಲ್ಲಿ ಮತ್ತು ರಾಷ್ಟ್ರ ಮಟ್ಟದ ಅಗ್ರಿ ಸ್ಟಾಕ್ ರೂಪದಲ್ಲಿ ರಚಿಸಲಾಗಿರುವ ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯಗಳನ್ನ ನನ್ನ ಆಧಾರ್ ಸಂಖ್ಯೆಗೆ ಹಾಗೂ ಗುರುತಿನ ಮಾಹಿತಿಯನ್ನ ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ದೊಂದಿಗೆ KYC ಅಥವಾ ಹೌದು ಇಲ್ಲ ಮೂಲಕ ದೃಢೀಕರಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರದೊಂದಿಗೆ ಆಧಾರ್ ಕಾಯ್ದೆಯ ಹಾಗೂ DP ಕಾಯ್ದೆಯ 2023ರ ರೀತಿಯ ಹೆಚ್ಚಿಸಿಕೊಳ್ಳಲು ನಾನು ಸಮ್ಮತಿಸುತ್ತೇನೆ ಅಂತ ಇಲ್ಲಿ ಇಂಗ್ಲಿಷ್ನಾಗ ಮತ್ತು ಕನ್ನಡದಾಗ ಎರಡೂ ಇದರಲ್ಲಿ ಫಾರ್ಮೆಟ್ ಅಲ್ಲಿ ಕೊಟ್ಟಿರ್ತಾನೆ. ಇದು ಇಷ್ಟ ಆಯ್ತು. ಇಲ್ಲಿ ಈ ತರ ಎಲ್ಲ ಅದ್ರ ಬಗ್ಗೆ ಅಂದ್ರೆ ಏನು ಅದು ಯಾಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಏನು ಸಂಬಂಧಪಟ್ಟಂತ ಇಲಾಖೆಯಲ್ಲಿ ಅದ್ರ DBT ಅಮೌಂಟ್ ಆಗಿರ್ಬೋದು ಅದ್ರ ಬಗ್ಗೆ ನಿಮ್ಗೆ ಇಲ್ಲಿ ಎಲ್ಲದು ಅಲ್ಲಿ ನೀವು ಅದ್ರ ಡೀಟೇಲ್ಸ್ ಕೊಟ್ಟಿರ್ತಾನೆ. ಅದನ್ನ ಓದ್ಕೋಬಹುದು ತಾವು. ಇಷ್ಟ ಆದ್ಮ್ಯಾಗ ಇಲ್ಲಿ ಲಾಸ್ಟ್ಗೆ ಬಟನ್ ಇರುತ್ತೆ. ಅದು ಸಿಗ್ನಿ ಅಂತ ಐತಿ. ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ. ಇದನ್ನ ನೀವು ಓಕೆ ಅಂತ ಕೊಟ್ಮೇಲೆ ಮತ್ತೆ ಈ ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಆಧಾರ್ ನೇಮ್ ಅಂತಂದು ಹೇಳಿ ಐತಿ. ಆಧಾರ್ ನಂಬರ್ ಅಂತ ಐತಿ. ಆಧಾರ್ ನಂಬರ್ ಹಾಕ್ಬೇಕು. ಆಮೇಲೆ ಗೆಟ್ OTP ಅಂತ ಐತಿ. OTP ಅಂತ ಹಾಕಿದ್ಮೇಲೆ OTP ಎಂಟರ್ ಮಾಡಿ ಬಟನ್ ಕ್ಲಿಕ್ ಮಾಡಿ ಆಮೇಲೆ ಸಬ್ಮಿಟ್ ಕೊಟ್ರೆ ಮತ್ತೆ ಇಲ್ಲಿ ನೋಡ್ಬೋದು. ಅದೇ ತರ ಇನ್ನೊಂದು ಏನು PDS ಅಂತಂದು ಏನ್ ಹೇಳಿದ್ದೆ, ಆ PDS ನಮ್ಮ ಎಷ್ಟು ಪೆಂಡಿಂಗ್ ಇದಾವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದೆ ತಾಲೂಕು, ಹೋಬಳಿ, ಗ್ರಾಮ ಇವುಗಳಲ್ಲಿ ಪ್ರಾದೇಶಿಕ ಖಾಲಿ ಪ್ರದೇಶಿಸಬಹುದು ತರ ಇದೆ. ಅರಕೆರೆ, ದೇವದುರ್ಗ, ಮಸ್ಕಿ, ಮಾನ್ವಿ, ರಾಯಚೂರು, ಲಿಂಗಸೂರು, ಸಿನ್ನೂರು, ಸಿರ್ವಾರ್ ಟೋಟಲ್ 11,947 ರೇಷನ್ ಕಾರ್ಡ್ಗಳು. ಅದೇ ರೀತಿ 23,948 ಬೆನಿಫಿಷರಿ ಅಂದ್ರೆ ರೈತರು. ಇಷ್ಟು ಜನಕ್ಕೆ ಈ ಒಂದೇ ಕುಟುಂಬದ ಸದಸ್ಯರಂತ ಪೆಂಡಿಂಗ್ ಇದೆ. ಅದೇ ತರ ನಾವು ಸಿನ್ನೂರು ನೋಡಿದಾಗ 3,144 ಪೆಂಡಿಂಗ್ ಅಂದ್ರೆ ರೇಷನ್ ಕಾರ್ಡು. 5,845 ಬೆನಿಫಿಷರಿ ಅದಾರ. ಅದೇ ರೀತಿ ಸಾಲ್ಗುಂದ 780 ರೇಷನ್ ಕಾರ್ಡು, 558 ಬೆನಿಫಿಷರಿ. ಹೆಡಿನಾಳು ಎಲ್ಲ ಹೋಬಳಿ ಎಲ್ಲೆಲ್ಲಿ ಪೆಂಡಿಂಗ್ ಐತಿ. ಅದಕ್ಕೆ ಇವ್ರು ಸಂಬಂಧಪಟ್ಟಂತ ರೈತರು ನಿಮ್ದೇನಾದ್ರು ಪೇಮೆಂಟ್ ಬಿದ್ದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರನ ಭೇಟಿ ನೀಡಿ ಅಲ್ಲಿಗೆ ಹೋಗ್ಬೇಕಾದ್ರೆ ನಿಮ್ಮ ರೇಷನ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು ಮತ್ತೆ ಅದೇ ತರ ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ನ ತಗೊಂಡು ತಾವು ಹೋಗಿ ಈ ಒಂದು PDS ನ ಮಾಡಿಸ್ಬೇಕು. ನಿಮಗೆ ನಾನು ಇಲ್ಲಿ ತನಕ ಏನು ಇನ್ಫಾರ್ಮೇಶನ್ ಕೊಟ್ಟೆ, ಇದನ್ನ ನೀವು ಸಂಬಂಧಪಟ್ಟ ಅಂದ್ರೆ ನಿಮ್ಮ ಹೋಬಳಿ ವ್ಯಾಪ್ತಿಯಲ್ಲಿ ಏನ್ ಬರ್ತದಲ್ಲ ಆ ಒಂದು ಹೋಬಳಿಗೆ ಹೋಗಿ ನೀವು ಒಂದು KYC ನ ಮಾಡಿಸ್ಬೇಕು. ಮತ್ತೆ ಇದು ಯಾವುದು PDS ಅನ್ನೋದನ್ನು ಕೂಡ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಮಾಡಬೇಕು. ಇಷ್ಟು ಹೇಳ್ತಾ ನನ್ನ ಮಾತುಗಳು ಮುಖ್ಯ. ಜೈ ಹಿಂದ್, ಜೈ ಕರ್ನಾಟಕ.